ಅತ್ತ ಆಂಬ್ಯುಲೆನ್ಸ್ನಲ್ಲಿ ಮಲಗಿರ್ತಕ್ಕಂಥ ರೋಗಿ ತನ್ನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ಮಾಡ್ತಿದ್ರೆ ಆಂಬ್ಯುಲೆನ್ಸ್ ಮುಂದೆ ಇರತಕ್ಕಂಥ ಯುವಕರು ಪುಂಡಾಟವನ್ನು ಮೆರೆದಿದ್ದಾರೆ. ಬೈಕ್ ವೀಲಿಂಗ್ ಮಾಡೋದ್ರ ಮೂಲಕವಾಗಿ ಪುಂಡಾಟವನ್ನು ಮೆರೆದು ಅತಿರೇಕವನ್ನು ತೋರಿಸಿರ್ತಕ್ಕಂಥದ್ದು, ಮಾನವೀಯತೆಯನ್ನು ಕೊಂದಿರತಕ್ಕಂತಹ ಘಟನೆ ಇದೀಗ ಬೆಂಗಳೂರಿನಲ್ಲಿ ನಡೆದಿದೆ. ಆಂಬ್ಯುಲೆನ್ಸ್ ಮುಂದೆ ವೀಲಿಂಗ್ ಮಾಡಿದ್ದಾರೆ ಯುವಕರು. ಜೀವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂತಹ ರೋಗಿ ಆತ ಆಂಬ್ಯುಲೆನ್ಸ್ ಮುಂದೆ ವೀಲಿಂಗ್ ಮಾಡೋದ್ರ ಮೂಲಕವಾಗಿ ಮಾನವೀಯತೆ ಮರೆತು ವೀಲಿಂಗ್ ಹುಚ್ಚಾಟವನ್ನು ನಡೆಸಿದ್ದಾರೆ ಯುವಕರು. ಆಂಬ್ಯುಲೆನ್ಸ್ ದಾರಿ ಬಿಡದೆ ಒಂದು ದುಸ್ಸಾಹಸವನ್ನು ತೋರಿಸಿರುವಂತಹದ್ದು. ಹೆಲ್ಮೆಟ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ, ರೋಗಿ ನಡತಾ ಇದ್ರೂ ಕೂಡ ಪುಂಡರ ಅಟ್ಟಹಾಸ ಮಾತ್ರ ಕಡಿಮೆ ಆಗಿಲ್ಲ. ಇದೀಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಇಂತಹವರ ವಿರುದ್ಧ ಕ್ರಮ ಯಾವಾಗ ಅಂತ ಹೇಳಿ ಪೊಲೀಸರಿಗೆ ಪ್ರಶ್ನೆ ಮಾಡ್ತಿರುವಂತಹದ್ದು ಸಾರ್ವಜನಿಕರು. ಯಶವಂತಪುರ ಗೊರಗುಂಟೆಪಾಳ್ಯ ಕನೆಕ್ಟ್ ಮಾಡುವಂತಹ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದೋಗಿದೆ. ಮನುಷ್ಯತ್ವ ಇಲ್ವಾ, ಮಾನವೀಯತೆ ಅಂತೂ ಇಲ್ಲವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಜೀವಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಹೊರಗಡೆ ಚೆಲ್ಲಾಟ ಆಗಿದೆ. ಆಂಬ್ಯುಲೆನ್ಸ್ ಮುಂದೆ ವೀಲಿಂಗ್ ಮಾಡಿ ಪುಂಡರು ಹುಚ್ಚಾಟವನ್ನ ನಡೆಸ್ತಿರುವಂತಹದ್ದು. ಪೊಲೀಸರ ಭಯ ಇಲ್ಲ, ಆಂಬ್ಯುಲೆನ್ಸ್ ಅನ್ನೋ ಪ್ರಜ್ಞೆ ಇಲ್ಲ. ಯಶವಂತಪುರ ಹಾಗೂ ಗೊರಗುಂಟೆಪಾಳ್ಯಕ್ಕೆ ಕನೆಕ್ಟ್ ಮಾಡುವಂತಹ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸುಮಾರು 4ರಂದು ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ನಡೆದಿರ್ತಕ್ಕಂತಹ ಘಟನೆ ಇದು. ಆಂಬ್ಯುಲೆನ್ಸ್ನಲ್ಲಿ ಪೇಷಂಟ್ ನಡ್ತಾ ಇದ್ರೂ ಕೂಡ ಡೋಂಟ್ ಕೇರ್ ಎನ್ನುವಂತಹ ರೀತಿಯಲ್ಲಿ ತಮ್ಮ ಹುಚ್ಚುತನವನ್ನು ಮೆರೆದಿದ್ದಾರೆ. ಇಂಥವರ ವಿರುದ್ಧ ಕ್ರಮ ಯಾವಾಗ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಆಂಬ್ಯುಲೆನ್ಸ್ ಒಳಗಿನಿಂದಲೇ ಕೂಡ ವಿಡಿಯೋ ಮಾಡಿರುವಂತಹ ರೋಗಿಯ ಕುಟುಂಬಸ್ಥರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಹೆಲ್ಮೆಟ್ ಇಲ್ಲ, ಏನಿದು ಕತೆ, ಇಂತಹವರ ವಿರುದ್ಧವಾಗಿ ಕ್ರಮ ಯಾವಾಗ ಅಂತೇಳಿ ತಮ್ಮ ಆಕ್ರೋಶ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಒತ್ತಾಯವನ್ನ ಮಾಡಿರುವಂತಹದ್ದು ರೋಗಿಯ ಕುಟುಂಬಸ್ಥರು.